ಒಗ್ಗರಣೆ ಮಾಡ್ಬೋದು ಫ್ರೆಂಡ್ಸ್, ಆದರೆ ನಾನು ಸ್ವಲ್ಪ ಹಚ್ಕೊಂಡೆ ಫ್ರೆಂಡ್ಸ್. ಎಲ್ಲರೂ ಹೋದ್ರು. ಈಗ ಮಲ್ಲಿಗೆ ಎದ್ದಿದ್ದಾನೆ, ಏನ ಮಾಡ್ತಿದ್ದಾನೆ. ಫ್ರೆಂಡ್ಸ್ ಪ್ರಿಯಾಂಶನ್ ಮಲಗಿಸಿದೆ. ಈಗ ಸಂಜೆ ಆಗಿದೆ, ಕಸ ಹೊಡಿಬೇಕು. ಮಲಗಿದ್ದಾನೆ. ಹೆಂಗ್ ಮಾಡ್ತಾರೆ ನೋಡಿ, ಎರಡು ಕೋತಿಗಳೇ ಬಿದ್ದಿಲ್ಲ ನೋಡಿ. ಆಲೂಗಡ್ಡೆ ಈ ಥರ ಕೊಯ್ದಿಟ್ಕೊಂಡಿದ್ದೀನಿ, ಮತ್ತು ಹೀರೆಕಾಯಿ ಎಡೆ ಮತ್ತು ನೋಡಿ ಬೆಳಿಗ್ಗೆ ಬರ್ತೀನಿ ಅಂತ. ಹಾಂ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಗಳವಾರ ಲಾಗಾಗಿರುತ್ತೆ. ನಾವು ಸಂಡೇ ಊರಿಗೆ ಹೋಗಿದ್ವು ಅಲ್ವಾ, ಏನು ತಗೊಂಬಂದಿದ್ದಿಲ್ಲ ಕಾಗದ್ದೆ. ಹಾಗಾಗಿ ಏನು ತರಕಾರಿ ಮಾಡೋಕೆ ಊಟ ಇದ್ದಿಲ್ಲ, ರೊಟ್ಟಿ ಸುಟ್ಟು ಏನಾದರೂ ಮಾಡೋಕ್ಕೆ. ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ನಾನು ಬರುವಾಗ ನೈಟ್ ತೊಗೊಂಬರ್ತೀನಿ ಅಂತಂದು ಹೇಳಿದ್ರೆ, ಹಾಗಾಗಿ ಅನ್ನ ಸಾರಂದೇ ಮಾಡಿದೆ. ಅನ್ನ ಸಾರು ಮಾಡಿ ಟಿಫನ್ಗೆ ಅವಲಕ್ಕಿ ಮಾಡೋಣ ಅಂತಂದೇಳಿ ಸುಮ್ಮನೆ ಅದೇ. ಹಾಗಾಗಿ ಸಾರು ಮಾಡೋಕೆ ಹೋಗ್ತಿದ್ದೀನಿ. ಏನು ತರಕಾರಿ ಇಲ್ದಾಗ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ ಯಾವುದೋ ಒಂದು ಅಡ್ಜಸ್ಟ್ ಮಾಡಿರ್ತೀವಿ. ಮತ್ತೇನು ಮಾಡೋಕ್ಕಾಗುತ್ತೆ, ಈಗಿಲ್ಲ ಅಂದಮೇಲೆ ಸುಮ್ಮನೆ ಏನು ಮಾಡಲಾರ್ದಂಗೆ ಅಂತ ಇರೋಕ್ಕಾಗಲ್ಲ. ಬಾಕ್ಸಿಗೆ ಅಂತ ಬೇಕು. ಇನ್ನು ಬಾಕ್ಸಿಗೆ ನಮ್ಮ ಮನೇಲಿ ಬೆಳಗ್ಗೆ ಅನ್ನ ಸಾರು ತಿಂದು ಮಧ್ಯಾಹ್ನ ಅಂತ ಅನ್ನ ಸಾರು ತಿನ್ನಲ್ಲ. ಹಾಗಾಗಿ ಅನ್ನ ಸಾರು ಮಾಡಿಬಿಡೋಣ. ಬೇಕಾದರೆ ಬೆಳಗ್ಗೆ ಹೊತ್ತು ಟಿಫನಿಗೆ ಅಂತ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್. ಅವಲಕ್ಕಿ ಮಾಡೋಣ ಅಂದರೆ ಅದು ಏನಾಯ್ತು ಕತೆ ಅಂತ ಮುಂದೆ ನೋಡಂತ್ರಿ. ಆಮೇಲೆ ಇದು ಅನ್ನ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸಾರು ಮಾಡೋಕ್ಕಿಟ್ಟು ಅಕ್ಕಿ ನೆನೆಹಾಕಿದ್ದೆ. ಆಮೇಲೆ ಹಾಕಿದ್ದೆ. ಈಗ ಚಳಿ ಎಷ್ಟಿದೆ ಫ್ರೆಂಡ್ಸ್, ಯಪ್ಪ ಎದ್ದೇಳೋಕ್ಕೆ ಆಗ್ತಿಲ್ಲ. ಬೆಳಿಗ್ಗೆ ಎಷ್ಟು ಲೇಟ್ ಆಗ್ತಿದೆ ಅಂದರೆ ನಿಜ ಫ್ರೆಂಡ್, ಅಷ್ಟು ಲೇಟ್ ಆಗ್ತಿದೆ ನಾನು ಎದ್ದೇಳೋಕ್ಕೆ. ಆಮೇಲೆ ನಿಮಗೊಂದು ಹೇಳಬೇಕು ಏನಂದರೆ, ನಾವು ಓದ್ಲ ವ್ಲಾಗಲ್ಲಿ ನೋಡಿರ್ತೀರ ನನಗೆ ಏನಾಗಿದೆ, ಯಾವುದು ಇಶ್ಯೂಸಿಂದ ಅಂದರೆ ಯಾವ ಕಾರಣದಿಂದ ನನಗೆ ಯಾವ ಥರ ವಾರ್ನಿಂಗ್ ಬಂತು ಅದೆಲ್ಲ ಅಂತಂದೇಳಿ. ಅದು ನಿಮಗೂ ಹೆಲ್ಪ್ ಆಗುತ್ತೆ. ಪ್ಲೀಸ್ ಆ ಥರ ಯಾರೂ ಮಾಡಬೇಡಿ. ನಾನು ಗೊತ್ತಿದ್ದೇ ಗೊತ್ತಿಲ್ಲದೆ ಮಾಡ್ದೆ ಒಟ್ಟೆ ಮಾಡೇ ಬಿಟ್ಟೆ. ಅದು ಗೊತ್ತಿದ್ದೇ ಮಾಡಿ ಅನ್ಕೊತೀನಿ. ಗೊತ್ತಿತ್ತು ನನಗೆ ಈ ಥರ ಮಾಡಬಾರ್ದಂತ. ಬಟ್ ನಾನು ವೀಡಿಯೋಸ್ ಹಾಕಿದಾಗ ಈ ಥರ ಬರಲಿಲ್ಲಲ್ಲ. ಬಟ್ ನಮ್ಮ ಅಣ್ಣನ ಮಗಳದು ಅಂದರೆ ಚಿಲ್ಡ್ರನ್ಸ್ ಪಾಲಿಸಿ ಅಂತ ಇರುತ್ತಲ್ಲ, ಬಟ್ ಅವರು ಹೇಳೋದು ಒಳ್ಳೇದಕ್ಕೆ. ಯಾಕಂದರೆ ಮಕ್ಕಳನ್ನ ಆ ಥರ ಬಿಡಬಾರ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದರು. ಯಾಕಂದರೆ ಅವ್ರಿಗೆ ಬಾಣ ಬಿಡ್ತಿದ್ರಲ್ಲ, 3 ಇದ್ವು. 3 ಒಂದೇ ಟೈಮ್ ಇಟ್ಬಿಡು ಬಿಡು ಅಂತ ಹಾಕಿದ್ದು. ಮಮ್ಮ ನನಗೆ ಭಯ ಬರ್ತತೆ ಅಂತ ಹೇಳೋದಕ್ಕೆ ನಾನು ಹಚ್ತೀನಿ, ನೀನು ಅಲ್ಲಿ ನಿಂದ್ರು ಅಂತಂದು ಹೇಳಿದ್ರೆ ಅವ್ರು ಹಚ್ಚಿದ್ದದು ಬಾಣ. ಆಮೇಲೆ ಅವಳ ಹಿಂದೆ ನಿಂತ ಅಷ್ಟೇ. ಬಟ್ ನಾನು ಅದು ವಿಡಿಯೋ ಕಟ್ ಮಾಡಿ ಇದೇ ಹಾಕ್ಬಿಟ್ಟಿನಿ ಫ್ರೆಂಡ್ಸ್. ಅಂದರೆ ಅವಳು ಒಬ್ಬಳದೇ ಇರಲಿ ಅಂತಂದೇಳಿ ನಾನು ಹಂಗೆ ಹಾಕಿದ್ದಕ್ಕೆ ಇದೆಷ್ಟು ಪ್ರಾಬ್ಲಮ್ ಆಯ್ತು ನನಗಷ್ಟೇ. ಬಟ್ ನೀವು ಕೇರ್ಫುಲ್ಲಾಗಿ ಇರ್ರಿ. ಪಾಲಿಸಿಗಳು ಅವು ಏನೇನೋ ಕಮ್ಯುನಿಟಿ ಗೈಡೆನ್ಸ್ ಇದೆ, ಕಾಪಿರೈಟ್ ಇದೆ, ಏನೇನೋ ರೂಲ್ಸ್ ಇದೆ ಫ್ರೆಂಡ್ಸ್. ಅವೆಲ್ಲ ತಿಳ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತೀನಿ. ಬಟ್ ನಾನು ಈಗ ಹುಷಾರಾಗಿರಬೇಕು. ಯಪ್ಪ ಹೋಗಲಿ ಬಿಡಿ ಫ್ರೆಂಡ್ಸ್. ಆಮೇಲೆ ಹಿಂಗೆ ನೈಟ್ ನಾನು ಹೇಳಿದ್ನಲ್ವ, ಲಾಗ್ ಮಾಡಿದ್ನಲ್ವ, ಆಮೇಲೆ ಬಂದು ನನ್ನ ಹಸ್ಬೆಂಡು ಅವರು ಡ್ಯೂಟಿಲಿದ್ದರು. ನಾನು ಈ ಥರ ಏನಾನಿದ್ರೆ ಹೇಳಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಡ್ಯೂಟಿಯಲ್ಲಿ ಇರ್ತಾರೆ. ನಾವಿನ್ನೂ ಸ್ವಲ್ಪ ಟೆನ್ಷನ್ ಕೊಡಬಾರ್ದಲ್ಲ. ಹಾಗಾಗಿ ನಾನು ಈ ಥರ ಇದ್ದರೆ ಏನು ಹೇಳಲ್ಲ. ಮನೆಗೆ ಬಂದಮೇಲೆ ಹೇಳ್ತೀನಿ ಈ ಥರ ಎಲ್ಲ ಅಂತಂದೇಳಿ. ಆಮೇಲೆ ಇದು ಬಂದಾದಮೇಲೆ ಕೇಳಿದ್ರು, ಸೈಲೆಂಟ್ ಇದ್ದೆ ನಾನು. ಯಾಕೆ ಹಂಗದಿ ಅಂತಂದೇಳಿ, ಎದಕ್ಕಿಲ್ಲ ಅಂತಂದೆ. ಆಮೇಲೆ ಅವ್ರು ಸ್ವಲ್ಪ ಬಂದಮೇಲೆ ಕೂಡ ಸಡನ್ನಾಗಿ ಹೇಳಲ್ಲ ಫ್ರೆಂಡ್ಸ್ ಅವ್ರು. ಯಾಕಂದರೆ ಯಾವ ಮೂಡಲ್ಲಿ ಇರ್ತಾರೋ ಗೊತ್ತಿಲ್ಲ, ಬೈದ್ಬಿಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಸುಮ್ಮನಿದ್ದೆ. ಆಮೇಲೆ ಇದು ಬಂದು ಕೇಳಿದ್ರೆ ಯಾಕೆ ಹಂಗದಿ ಅಂತಂದರೆ, ಆಮೇಲೆ ಊಟ ಮಾಡ್ಕೊಂತ ಹೇಳಿದೆ ಹಿಂಗೆ ಆಯಿತು ಅಂತಂದು. ಮತ್ತು ಒಂದು ಮಾತು ನನಗೆ ಹೇಳಿಲ್ಲಲ್ಲ ಅಂತಂದೆ. ನೀನು ಬೈದ್ಬಿಡ್ತೀಯ ಅಂತ ನಾನು ಹೇಳಿಲ್ಲ ಅಂತಂದೆ. ಏನಾಯಿತು ಹಂಗೆ ಕೇಳಿದೆ ಹಿಂಗೆ ಅಂತಂದೇಳಿ. ಹೌದೇನು ಎದಕ್ಕೆ ಬಿಡೋಕೆ ಹೋಯ್ದೆ ಅಂತಂದ್ರೆ ಅಷ್ಟೇ ಅಂದರು. ಅದಕ್ಕೋಸ್ಕರ ಯಾಕೆ ಬೇಜಾರಾಗಿ ಬಿಡು, ಫಸ್ಟಿಗೆ ಯಾರಿಗೆ ಗೊತ್ತಾಗಲ್ಲ, ಹುಟ್ಟುತ್ತೆ ಯಾರು ಕಲ್ತಿರಲ್ಲ, ಏನೋ ಪ್ರಾಬ್ಲಮ್ ಆಗಿರುತ್ತಲ್ಲ, ಹೋಗ್ಲು ಅಷ್ಟು ಕೂಡ ವಾರ್ನಿಂಗ್ ಬಂದಿತ್ತಲ್ಲ, ಇನ್ಮೇಲೆ ಆದರೂ ಕೇರ್ಫುಲ್ಲಾಗಿರು ಅಂತಂದು ಹೇಳಿದ್ರೆ ಅಷ್ಟೇ. ಅವರು ಕೂಡ ಏನು ಅನ್ನಲಿಲ್ಲ. ಯಾಕಂದರೆ ಫಸ್ಟಿಗೆ ಗೊತ್ತಿದ್ದು ಯಾರು ಈ ಥರ ಮಾಡಲ್ಲ, ಏನೋ ಆಗಿದೆ ಹೋಗಿ ಬಿಡು ಅಂತ ಸುಮ್ಮನೆ ಹೇಳಿದ್ರು ಅವರು. ಆಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅದ್ರ ಟೆನ್ಷನ್ ಇಟ್ಕೊಂಡು ಎದಕ್ಕೆ ಇರ್ತೀಯ ನೀನು, ಬಿಟ್ಬಿಡು, ಇವಾಗ ಮುಂದೆ ಏನು ಹಿಂದೆ ಹೋಗಿದ್ದು ಬಿಟ್ಬಿಡು, ಮುಂದೆ ಆಗೋದು ನೋಡ್ಕ ಅಂತ ಹಂಗಂದ್ರೆ. ಅವರಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ನಾನು ಇತ್ತಿಷ್ಟು ಏನೋ ವಿಡಿಯೋಸ್ ಮಾಡಿ ಈ ಥರ ಎಲ್ಲ ಬಿಡೋಕೆ ಆಗ್ತಿರೋದು. ಯಾಕಂದರೆ ಒಂದು ಯಾರನ್ನ ಏನೇನು ಮಾಡ್ತಿದ್ದಾರೆ ಅಂದರೆ ಸಪೋರ್ಟಿವ್ ಆಗಿದ್ದರೆ ತಾನೇ ಏನಾದರೂ ಮಾಡೋಕ್ಕಾಗೋದು. ಇಷ್ಟು ಸಪೋರ್ಟಾಗಿರೋದಕ್ಕೆ ನಾನು ಗ್ರೇಟ್ ಅನ್ಕೋಬೇಕಷ್ಟೆ. ಇನ್ನೇನು ಸಾರಿಗಿಟ್ಟು ಬಂದುಬಿಟ್ಟಿದ್ದೆ ನಾನು ಕುಕ್ಕರಿಗೆ.
ಕುಕ್ಕರ್ ಇಟ್ಟು ಬಿಸಿಲು ಕೂಗ್ತೈತೆ. ಅಕ್ಕಿ ಇನ್ನೂ ಸ್ವಲ್ಪ ನೆನೆದಿತ್ತು. ಇನ್ನು ಮನೆ ಕಸ ಗುಡಿಸೇ ಇದ್ದಿಲ್ಲ. ಹೊರ ಕಸ ಅಂದು ಬಂದು ನಾನು ಬಾಗಿಲು ತೊಳೆದು ಬಂದಿದ್ದೆ. ಕಸ ಗುಡಿಸಿದ್ದಿಲ್ಲ, ಸಾರಿಗೆ ಇಟ್ಟು ಕಸ ಗುಡ್ಸೋಣಂತ ಕಸ ಗುಡಿಸಿದೆ. ಆಮೇಲೆ ಪ್ರಿಯಂಶನ್ ಕೂಡ ತಾಗ ಮಲಗಿದ್ದ. ಅವನು ಯಾಕೋ ಅಳುತ್ತಿದ್ದಾನೆ ಫ್ರೆಂಡ್ಸ್. ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ಏನೋ ತೊಟ್ಲಲ್ಲಿ ಹಾಕಲಿಲ್ಲ ನಾವು, ಇಲ್ಲೇ ಮಲಸಿದ್ರೆ ಆಯ್ತು ಬಿಡು ಅಂತಂದೇಳಿ ಏನು ಮಾಡ್ತಪ್ಪ ಅವ್ನು ಬೆಡ್ ಮೇಲೆ ಮಲ್ಸನ್ ಬಿಡೋನು, ಯಾಕೆ ಅದ್ರಕಂತಿದ್ದಾನೆ ಅಳ್ತಿದ್ದಾನೆ ಅಂತಂದು ಹೇಳಿದ್ರು. ಹಾಗಾಗಿ ಅವ್ರ ಬೆಡ್ ಮೇಲೆ ಕೌದೆ ಹಾಸಿ ಅವ್ನು ಮಲಗಿಸಿದ್ರು. ಅವ್ರು ಮಲಗಿದ್ದ ಬೇಷಾರಾಮಿ. ಆಮೇಲೆ ಬೆಚ್ಚಗೆ ಮಲಸಿದ್ರು ಅವರು. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿ ಬಿಡ ಅಂತೇಳಿ. ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ನಿಮಗೆ ಕುಕ್ಕರ್ ವಿಷಯಕ್ಕೆ. ಕುಕ್ಕರ್ ಏನಾಗಿದೆ ಅಂದರೆ ನಮ್ಮನೆ ಹತ್ರ ಇರೋ ಅಕ್ಕ ಮದುವೆ ಮನೆ, ಬಟ್ ಅವ್ರಕ್ಕ ಏನೋ ಸಾರು ಇಟ್ಟಿದ್ದಾರಂತೆ ಕುಕ್ಕರಲ್ಲಿ. ಮಾಡೋಕ್ಕಿಟ್ಟು ಹೆಂಗೆ ಮುಚ್ಚಿದಾರೋ ಗೊತ್ತಿಲ್ಲ. ಈ ಅಕ್ಕ ಹೋಗಿದ್ದಾರೆ. ಈ ಅಕ್ಕ ಏನೋ ಮಾಡೋಕೆ ಹೋಗಿದ್ರಲ್ಲಿ ಒಲೆ ತಗ ಮಾಡೋಕೆ ಹೋದ್ರೆ ಅವ್ರ ಅಕ್ಕ ಮುಚ್ಚಿದ್ದದು, ಇವರಲ್ಲ. ಆಮೇಲೆ ಅದು ಬ್ಲಾಸ್ಟ್ ಆಗಿಬಿಟ್ಟಿದೆ. ಬ್ಲಾಸ್ಟ್ ಆಗಿ ಎಲ್ಲ ಪಾಪ ಇಲ್ಲೆಲ್ಲ ಸಿಡಿದ್ಬಿಟ್ಟಿದೆ ಫ್ರೆಂಡ್ಸು. ಕೈಗೆ ಮತ್ತು ಮಕ್ಕದಲ್ಲಿ ಅಲ್ಲಲ್ಲಿ ಮೊಡಮೆ ಹೆಂಗೆ ಬಂದಿರುತ್ತೋ ಆ ಥರ ಆಗಿದೆ. ಪ್ಲೀಸ್ ಕುಕ್ಕರ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಚೆನ್ನಾಗಿ ಏನು ಅವಸರ ಇರಲಿ, ಅದು ಚೆನ್ನಾಗಿ ಮುಚ್ಚಿ ಮತ್ತು ಏನು ಗಾಳಿ ಹೋದ್ಮೇಲೆ ಅದನ್ನು ತೆಗೀರಿ ಅಂತ ಓಪನ್ ಮಾಡಿ ಅಂತ ಹೇಳ್ತೀನಿ. ಮಗನೆ ಸ್ವಲ್ಪ ಕುಡಿ ಪ್ರಿಯ ಒಂದು ಸ್ವಲ್ಪ. ಕಮ್ಮಾಗಿತ್ತು ನೋಡು ಮಗನೆ, ಸ್ವಲ್ಪ ಎದಾ ಪ್ರಿಯ ಅಪ್ಪ ಬುಸಿ ಮಾಡಿ ಇವತ್ತು ಡ್ಯೂಟಿಗೆ ಹಂಗೆ ಕೂಚಂತೀಯಾ? ಹಾಂ ಅಪ್ಪನ ಗಣಪ ಬಂದ ಅಕ್ಕಿ ಬಿಡು, ಅಮ್ಮ ಬಿಡು, ಒಂದು ಏಟು ಕೊಂಡ ನಾನು ಕೊಳ್ಳ ಕೈಗೆ ಹಾಕ್ತೀಯ ಅಮ್ಮ ಏಟಾಕು ಏಟಾಕು ಎತ್ತ ಶಿಮ್ಮ ಎತ್ತ ನೋಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಅವಲಕ್ಕಿ ಮಾಡೋಕ್ಕೆ ಎಣ್ಣೆ ಕಾಸಿದ್ದೀನಿ. ಎಣ್ಣೆ ಕಾಸಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶೇಂಗಾ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬೇಕಿದ್ರು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕುದೀತಿದೆ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಮಾಡೋಣ ಅಂದ್ಕೊಂಡೆ. ಅವಲಕ್ಕಿ ಸ್ವಲ್ಪ ಇದಾವೆ, ಅದಕ್ಕೆ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಅನ್ನ ಮಾಡಿ ಅನ್ನ ಬಸಕ್ಕೆ ಅಳ್ಬಿಟ್ಟಿದ್ದೀನಿ. ಹಾಪ ನೋಡಿ ಇಷ್ಟಿದೆ. ಅವಲಕ್ಕಿ ಆಗಲ್ಲ ಇಷ್ಟು ಮೂವರಿಗೆ, ಹಾಗಾಗಿ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಸಾರು ಮಸಿಬೇಕು. ಇನ್ನು ಇಲ್ಲಿ ಸಾರು ಇಟ್ಟಿದ್ದೀನಿ. ಇನ್ನು ನನ್ನ ಮಗ ಇವತ್ತೆದ್ದು ಅವ್ರಪ್ಪನ ಕೈಯೇ ಬಿಟ್ಟಿಲ್ಲ. ಈಗ ಹೆಂಗ ಸಮಾಧಾನ ಮಾಡಿ ಹೋಗ್ಯಾರ ಅವರಪ್ಪ. ಬೇಳೆ ಮುಸಿಬೇಕು ನಾನು. ಇನ್ನು ಈ ನಿದ್ದೆ ಐತೆ ಮಕ್ಕಳಲ್ಲಿ ಹುಡುಗ. ಇನ್ನು ಉಪ್ಪಿಟ್ಟು ಮಾಡೋಕೆ ಇಟ್ಟಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಬಿಡ್ತೀನಿ. ಒಗ್ಗರಣೆ ಮಾಡ್ಬೋದಿತ್ತು ಫ್ರೆಂಡ್ಸ್, ಆದರೆ ನಾನು ಸ್ವಲ್ಪ ಹೆಚ್ಕೊಂಡಿದ್ದೆ ಈರುಳ್ಳಿ ಅವೆಲ್ಲ. ಅವಲಕ್ಕಿ ಒಗ್ಗರಣೆಗೆಲ್ಲ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಬರೋದು ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ಮತ್ತೆ ಕೊಕ್ಕಂಗೆ ಕುಂತ್ರೆ ಹೊತ್ತಾಗುತ್ತೆ. ಅವ್ರಿಗೆ ಅಲ್ಲಿ ಟೈಮ್ ಆಗಿದ್ದೀವಿ, ಎದ್ದಿದ್ದೇ ಲೇಟ್ ಆಗಿದೆ ಇವತ್ತು. ಹಾಗಾಗಿ ಅರ್ಧ ಹಿಂಡ್ಕೊಂಡಿದ್ದೀನಿ. ಇನ್ನು ಅರ್ಧ ರವೆ ಹಾಕಿದ್ಮೇಲೆ ಹಿಂಡ್ಕೊಳ್ತೀನಿ. ಫ್ರೆಂಡ್ಸ್ ಈಗ ಎಲ್ಲರೂ ಹೋದ್ರು. ಈಗ ಬಂಡೆ ಒರೆಸ್ಬೇಕು. ನನ್ನ ಮಗ ತಾಪ ಒರೆಸು. ಫ್ರೆಂಡ್ಸ್ ಈಗ ಎಲ್ಲರೂ ಹೋದ್ರು. ಈಗ ಬಂಡೆ ಒರೆಸಿ ಮತ್ತೆ ಕಾಣ್ತೀನಿ. ಅವ್ರು ಹೋಗೋವರೆಗೂ ಕೆಲಸ ಆಗಲ್ಲ. ಲೇಟಾಗಿ ಒಂದು ಎದ್ಬಿಟ್ಟಿದ್ದೀವಲ್ವ, ಹಾಗಾಗಿ ಬಿಡು. ನೋ ಬಾಬಾ ಹಾಯ್ ಬನ್ನಿ ಫ್ರೆಂಡ್ಸ್, ಉಪ್ಪಿಟ್ಟು ತಿನ್ನೋಣ. ನಾವು ತಿನ್ನೋ ತಡೆಯಲ್ಲ, ಅವೆಲ್ಲ ಆರಿಬಿಟ್ಟಿದೆ ಇದು. ನೋಡಿ ನಮ್ಮ ಪ್ರಿಯನ್ ಸ್ನಾನ ಮಾಡ್ದ.
ನಾನು ಕೂಡ ಸ್ನಾನ ಮಾಡಿದ್ದೀನಿ. ಏನು ಒದಿಬಾರ್ದು ಜೈ ಜೈ ಕೈ ಕಾಲು ಮುಗಿ ಇಲ್ಲ ಕೈ ಮುಗಿ ಕೈ ಬೇಸ್ ಕಟ್ಟಿಗೆ ಕೈ ಜೈ ಜೈ ಮಾಡ್ಕಪ್ಪ ಶಾಣದಪ್ಪ. ಉಪ್ಪಿಟ್ಟು ಏನಾದರೂ ಆರಿದ್ರೆ ಫ್ರೆಂಡ್ಸ್ ಇದಕ್ಕೆ ಸಾರು ಇರುತ್ತಲ್ಲ, ಸಾರು ಹಾಕ್ಕೊತೀನಿ. ಸೇಮ್ ಇಡ್ಲಿ ತಿನ್ನಂಗೆ ಆಗುತ್ತೆ. ನಮ್ಮ ಪ್ರಿಯರ್ಸಿ ತಿನ್ನಿಸ್ತಿದ್ದೀನಿ, ಅಂದರೆ ನಾನು ಸಾರು ಹಾಕ್ಕೊಂಡಿಲ್ಲ, ಅವನಿಗೆ ತಿನ್ನಿಸಿ ಆಮೇಲೆ ನೋಡಿ ತಿಂತೀನಿ ನಾನು. ಇನ್ನು ನಮ್ಮ ತಮ್ಮ ಬರ್ತಾನೆ ಈಗ. ಆರಿದ್ರೂ ಚೆನ್ನಾಗಿದೆ ಟೇಸ್ಟ್. ಜೈ ಜೈ ಮಾಡು, ಒದಿಬಾರ್ದು ಅನ್ನಂಗಲ್ಲ ಅದೇ ಮಾಡ್ತೀಯಾ? ಮಲಗಿ ಎದ್ದಿದ್ದಾನೆ, ಏನ ಮಾಡ್ತಿದ್ದಾನೆ. ಏನು ಪ್ರೀ ತಲೆ ಬಡ್ಸ್ಕೊಂಡು ಮಗನೆ. ಪ್ರೀ ನೀನು ಅವೆಲ್ಲ ನಾನು ಹೇಳ್ದಂಗೆ ಹೇಳ್ತಿದ್ದೆಲ್ಲ, ಈ ವಿಡಿಯೋ ನೋಡಿ ಏನು ಅಂದಿದ್ದೆಲ್ಲ ವಿಡಿಯೋ ನಡೆಯಪ್ಪ. ಆವಾಗಲೇ ಫ್ರೆಂಡ್ಸ್ ನಾನು ಟೈಪ್ ಮಾಡ್ತಿದ್ದೆ. ಈಗ ಒಂದು ವಿಡಿಯೋ ಅಪ್ಲೋಡ್ ಕೊಟ್ಟೆ, ಅದ್ರ ಟೈಪ್ ಮಾಡ್ತಿದ್ದೆ. ನಾನು ಬರ್ತಿದ್ದಾಗ ಇವನು ಅದು ಹೇಳ್ತಿದ್ದೀನಿ, ಇವ್ನು ಹಂಗೆ ಹೇಳ್ತಿದ್ದಾನೆ. ಹೇಳ್ಪ್ರಿ ವಿಡಿಯೋ ನೋಡಿ ಮೂಡು ವಿಡಿಯೋ ಜೈ ಜಿ ಅಲ್ಲ, ಜೈ ಜಿ ತಲ್ಲೋದು ಜೈ ಜಿ ತಗೋಬೇಕು. ಇವಾಗ ಅಂದೆಲ್ಲ, ಅವಾಗಲೇ ಅಂದೆಲ್ಲ ಪಿ ವಿಡಿಯೋ ನೋಡಿ ಅಂದೆಲ್ಲ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಲ್ಲಿ ಈ ಕಡೆ ನೋಡಿ ಫ್ರೆಂಡ್ಸ್ ಪ್ಲೀಸ್. ಏನಪ್ಪ ವಿಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ಫೇಸ್ ಅದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೇನು ಊಟ ಆಯ್ತಾ ಫ್ರೆಂಡ್ಸ್? ಮಮ್ಮುಂಡ್ರ ಕೇಳೋರಿ, ಮಮ್ಮುಂಡ್ರ ಈಗ ಮಲ್ಲಿಗೆ ಎದ್ದಿದ್ದಾನೆ. ಅವ್ನಿಗೆ ಊಟ ಮಾಡಿಸ್ಬೇಕು. ನಾನು ವಿಡಿಯೋ ಅಪ್ಲೋಡ್ ಕೊಡ್ತಿದ್ನಲ್ಲ, ಟೈಪ್ ಮಾಡ್ತಿದ್ದೆ ಬಾಯಲ್ಲಿ ಹೇಳ್ಕಂತ. ಇವನು ನನ್ನಂಗೆ ಹೇಳ್ತಿದ್ದ, ಎಷ್ಟು ಕ್ಯೂಟಾಗಿ ಹೇಳ್ತಿದ್ರು, ಹಿಂಗೆ ಹೇಳ್ತಿದ್ದೆ. ನಾನು ಪೋಸ್ಟಲ್ಲಿ ಬಿಟ್ಟಿನಿ, ಆದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟೈಪ್ ಮಾಡೋಕಿತ್ತಲ್ಲ, ಅದನ್ನು ಸ್ವಲ್ಪ ಬಾಯಲ್ಲಿ ಹೇಳ್ಕಂತ ಮಾಡ್ತಿದ್ದೆ. ಇವನ ಹತ್ರ ಮಾತಾಡೋಕ್ಕೋಸ್ಕರ ಇವನು ಹಂಗೆ ಹೇಳ್ತಿದ್ದಾನೆ. ಅದಕ್ಕೆ ಓಡ್ತಿದ್ದೆ ಮುದ್ದೆ ಅಲ್ಲಪ್ಪ. ಹೆಂಗೆ ಅಪ್ಪಗೆ ಹೇಳ, ನಿನ್ನೆ ಎದಕ್ಕೆ ಬೈದ್ನಪ್ಪ ಅಪ್ಪ? ನಿನ್ನೆ ಫುಲ್ ಕ್ಲಾಸ್, ತಂದೆ ಮಗನ ಕ್ಲಾಸ್ ಫ್ರೆಂಡ್ಸ್ ಕೇಳಿ. ಅದೇ ಹೇಳಿದ್ನಲ್ವ, ನಂದೊಂದು ಆ ಥರ ಆಗಿದೆ, ನನ್ನ ಇದ್ರಲ್ಲಿ ನಾನಿದ್ದೀನಿ. ಇವನು ಸ್ವಲ್ಪ ಜಾಸ್ತಿ ಶಾಸ್ತ್ರ ಮಾಡಿಬಿಟ್ಟಿದ್ದಾನೆ. ಶಾಸ್ತ್ರ ಮಾಡಿದ್ದಾನೆ. ಅವ್ರ ಅಪ್ಪಗೆ ಬಂದ್ಮೇಲೆ ಹೇಳಿದ್ದೀನಿ ಹಿಂಗೆಲ್ಲ ಮಾಡ್ಯಾರ ನೋಡಂತ. ಫುಲ್ ಕ್ಲಾಸು ಅವ್ರ ಅಪ್ಪಗೆ ಮಾತಾಡ್ಸವಲ್ಲ. ಅವ್ರ ಅಪ್ಪಗೆ ಮಾತಾಡ್ಸವಲ್ಲ, ಗದರ್ಸಿದ್ದಾನೆ ಸ್ವಲ್ಪ, ಹೋಗವಲ್ಲ ಅವ್ರ ಹತ್ರನೂ. ಇರಲಿ ಬಾಪ, ಮತ್ತು ಹಂಗೆ ಮಾಡಬಾರ್ದಪ್ಪ, ಹಂಗೆ ಓಡಾಡ್ಸ್ತಾರೆ. ರೋಡಿಗೆ ಹೋಗ್ಕೊಂತ ಫ್ರೆಂಡ್ಸ್. ನಿನ್ನೆ ಹೇಳಪ್ಪಗ ಹೇಳ, ಅದಕ್ಕೆ ಹಂಗೆ ಹೋಗ್ಬಾರ್ದಪ್ಪ, ಹಿಂಗೆ ಮಾಡ್ತೀನಿ ನೀನು ಹೊರಕ್ಕೆ ಹಾಕತ್ ನಂಗೆ ಹಿಂಗೆ ಸ್ವಲ್ಪ ಗದರ್ಸೇನ. ಅದಕ್ಕೆ ಅಯ್ಯೋ ಸಾರವ್ರು ನೋಡ್ಬೇಕು, ಅವ್ರ ಅಪ್ಪನ ಹತ್ರ ಹೋಗೋಳ್ರು. ಅಮ್ಮ 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 ಬಾ ಅಂತ ಕರಿತಾನೆ ಅವ್ರಪ್ಪ. ಅಂತಾನೆ ಅಲ್ಲಪ್ಪ ಅಪ್ಪ. ಮತ್ತು ನಿನ್ನ ನೋಡೋದಕ್ಕಲ್ಲನಪ್ಪ ಹೇಳೋದು. ಹಂಗೆ ರೋಡಲ್ಲಿ ಹೋಗ್ಬಾರ್ದಪ್ಪಿ, ಗಾಡಿ ಬರ್ತಿರ್ತಾವ ಪುರ್ರ, ಅಡ್ಡ 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 ಹೋಗ್ಬಾರ್ದು. ನೋವಲ್ಲ ನೋವು ಮತ್ತೆ. ಆತ ಮತ್ತೆ ಬಿದ್ದರೆ ಬರೋ, ಅದಕ್ಕೆ ಮನೆಗೆ ಇರಬೇಕು. ಚಾಕ್ಲೇಟ್ ಜಾಸ್ತಿ, ಚಾಕ್ಲೇಟು ಕುರ್ಕುರೆ ಸ್ವಲ್ಪ ಕೆಮ್ಮಾಗಿತ್ತಲ್ವ, ಅವಾಯ್ಡ್ ಮಾಡಿದ್ವಿ. ನಿನ್ನೆಲಿಂದ ಊರಿಗೆ ಬಂದಿಂದ ಅವ್ರವ್ವ ದುಡ್ಡು ಕೊಟ್ಟಿದ್ಲ, ಆ ದುಡ್ಡು ತಗೊಂಡು ಅಂಗಡಿ ತಲೆ ಹೋಗ್ಕುಂತಾನ. ಅದೊಂದು ಸ್ವಲ್ಪ ಹೇಳಿದ್ದೆ, ಅದಕ್ಕೆ ಬೈದಿದ್ದಾರೆ. ಈ ಟೈಮ್ ಏನೇ ನೆಕ್ಸ್ಟ್ ಟೈಮ್ ಕೆಮ್ಮಾದರೆ ನೀನು ಸೀದಾ ಹೊರಕ್ಕೆ ಹೋಗ್ತೀನಿ ನೋಡು, ಹಂಗೆ ಹಿಂಗೆ ಸ್ವಲ್ಪ ಗದರ್ಸಿದ್ದಾರೆ. ಅದಕ್ಕೆ ಅಯ್ಯೋಯ್ಯಪ್ಪ ನೋಡುವಾಗ ಸಿಟ್ಟು ಎಷ್ಟು ಐತಿತ್ಗ. ವಿಡಿಯೋ ಮಾಡೋಣ ಅಂದೆ, ಫುಲ್ ಸೀರಿಯಸ್ ಆಗಿದ್ರು ಅವರು, ಅದಕ್ಕೆ ಬೈತಾರಂತ ನಾನು ಮಾಡಲಿಲ್ಲ. ನಿನ್ನ ಹೆಂಗೆ ಬೈದ್ನ ಪಾಪ? ಹೆಂಗೆ ಬೈದ? ಹಂಗ ಬೈದ. ಮತ್ತೆ ಏನು ತಿನ್ಬಾರ್ದು ಅಂದನಲ್ಲ ನಿನಗೆ, ಕುರ್ಕುರೆ ಅವೇನು ತಿನ್ಬೇಡ ಅಂದನಲ್ಲ. ತಿಂದರೆ ಹೊರಗೆ ಹಾಕ್ತಾನಂತೆಲ್ಲ, ತಿಂದರೆ ಹೊರಗೆ ಅಮ್ಮ ಮಗನ್ನ ನೋಡಿ. ನೀನು ಮಾಡೋದಕ್ಕೂ ನನ್ನ ಊಟ ಹೊರಗೆ ಹೋಗ್ತಾನಂತೆ ಪಾಪ. ನೀನು ಕುರ್ಕುರು ತಂದರೆ ನನ್ನ ಊಟ ಹೊರಗೆ ಹಾಕ್ತಾನಂತಪ್ಪ. ನೀನು ತಿನ್ಬೇಡೇನು? ತಿನ್ಬೇಡೇನು?
ವಾರ ಅಂದ್ರು ಅಪ್ಪ ಅಂದಿಲ್ಲ. ಅಪ್ಪ ಅನ್ನಲ್ಲ. ಅಪ್ಪಗ ಇಲ್ಲ ಅಪ್ಪ ವಿಡಿಯೋ ನೋಡ್ತಿರ್ತಾನ, ನಾಳೆಗೆ ನೋಡ್ತಾನೆ. ಇವಾಗ ಏನು ಅಪ್ಪಗ ನಾನು ಅಪ್ಪಗನ್ ಮುಕ್ಕಿತ್ತು ನಾನು ಏನು ಅಪ್ಪ ಸಾರಿ ಕೇಳ ಅಪ್ಪಗೆ ಸಾರಿ ಕೇಳ ಸಾರಿ ನಾನು ತಿನ್ನಲ್ಲ ಇನ್ನೊಂದ್ಸತೆ. ಇನ್ನೊಂದ್ಸತೆ ಅಮ್ಮಗ ಕಾಟ ಆಡ್ಸಲ್ಲ. ಅಮ್ಮ ನೀವು ಹೇಳ್ದಂಗೆ ಕೇಳ್ತನಪ್ಪ. ಅದು ತೆಗಿ ಬಾಯಾಗ ಕೈ ತೆಗ್ದು ಹೇಳ್ಬೇಕು. ಅಪ್ಪ ನೀನು ಹೇಳ್ದಂಗೆ ಕೇಳ್ತನು. ಬೈತನ ಪ್ರೀ ನೋಡಿ. ಅಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ತಾತ ಹೇಳ್ದಂಗೆ ಕೇಳ್ತೀಯ. ಅಪ್ಪ ಹೇಳ್ದಂಗೆ ಕೇಳಲ್ಲ. ಹೇಳು ಅಪ್ಪ ಸಾರಿ. ನೀನು ಹೇಳ್ದಂಗೆ ಕೇಳ್ತೀನಿ. ಬಾಯ್ ಇವನೇ ಬಾಯ್ ಆತಮ್ಮ ಫ್ರೆಂಡ್ಸ್. ಬಾ ಏನಂತ ತಿನ್ನಕೊಳ್ಳ ನೀನು. ಬನ್ನಿ ಫ್ರೆಂಡ್ಸ್, ನಿನ್ನೆ ಇವರಪ್ಪ ಏನು ತಗೊಂಬಂದಿದ್ರು ಅಂದರೆ ಎಣ್ಣೆ ತಗೊಂಬಂದಿದ್ರು. ಈಗ ಎಣ್ಣೆ ರೇಟ್ ಎಷ್ಟಿದೆ ಫ್ರೆಂಡ್ಸ್, ಅದು ಏನು ನಾರ್ಮಲ್ ಎಣ್ಣೆ ಅಂದರೆ 2200 ಏನಿದೆ ಅಂತೆ. ನಾವು ಸನ್ಫ್ಲವರೇ ಮತ್ತು ಅದೇ ಇವ್ರು ತರ್ತಾರೆ ಇವರು, ಅದೇ ಅನ್ಕೊಂತೀನಿ. ಅದೇನೇ ಥರ ಸನ್ಫ್ಲವರ್ ಎಣ್ಣೆ ತರ್ತಿರಲ್ಲ ಅದು ಎಷ್ಟಿದೆ ಅಂದರೆ ಎಷ್ಟೇ ಇದೆ ಅಂದರೆ ಫ್ರೆಂಡ್ಸ್ ಅವರು ಅದಕ್ಕೆ 4 kg 3 kg ಪ್ಯಾಕೆಟ್ ತಗೊಂಬಂತಾರೆ ಸನ್ಫ್ಲವರು. ಅದಿಷ್ಟು ಆಗಿ ಮಾಡಲಿ ಅದ್ರ ಊರಿ ಬರುತ್ತಲ್ಲ ಜಾತ್ರೆಗೆ, ಅದಕ್ಕೆ ಬೇಡ ಸದ್ಯಕ್ಕೆ ನೋಡೋಣ ಅಂತೇಳಿ ಅಷ್ಟು ತಂದಿದ್ದಾರೆ. ಅದಿಷ್ಟು ಆಗಾದ್ಮೇಲೆ ಡಬ್ಬೆ ತರ್ತಿದ್ವಿ ಫ್ರೆಂಡ್ಸ್. ಎಣ್ಣೆ ರೇಟ್ ಇಷ್ಟು ದುಬಾರಿ ಇರಿದ್ರೆ ಎಲ್ಲಿಂದ ಡಬ್ಬೆ ತರ್ಬೇಕು, ಅದಕ್ಕೆ ಡಬ್ಬೆ ತಂದಿಲ್ಲ, ಪ್ಯಾಕೆಟ್ ತಗೊಂಬಂದಿದ್ದಾರೆ. ಅದು ಅದ್ರಾಗ ಹಾಕ್ಬೇಕು ಅಂದ್ಕೊಂಡೆ. ಅವ್ರೇನಿದು ಓಸ್ಟ್ ಹಾಕ್ಬೇಡ, ಬೇಕಾದಷ್ಟು ಹಾಕ, ಆಮೇಲೆ ತೆಗೆದಿಟ್ಕ ಪ್ಯಾಕೆಟ್ ಅಂದರು. ಅದಕ್ಕೆ ಸುಮ್ಮನಾಗಿದೆ. ಇವತ್ತಂಗೆ ಗೋಳಾಡ್ಸಿದ ಫ್ರೆಂಡ್ಸ್. ಇವತ್ತು ಬಟ್ಟೆ ಜಾಸ್ತಿ ಇದ್ವು. ಯಪ್ಪ ಇವತ್ತು ಏನಾಗಿದೆ ಗೊತ್ತಾ, ಹೇಳಿದರೆ ಫಿನಿಶ್. ಯಾಕೆ ಎಡೋಟ್ ಮಾಡ್ಕೊತಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಟೆನ್ಷನ್ ಇರಬಾರ್ದು, ಸುಮ್ಮನೆ ಕೂಲಾಗಿರಬೇಕು. ಟೆನ್ಷನ್ ಇದ್ದರೆ ಇದೆ. ಅರ್ಜೆಂಟ್ ಬಟ್ಟೆ ಹೋಗಕ್ಕೆ ಹೋಗಿನಿ. ನೋ ಸುಮ್ಮನೆ ಅರ್ಜೆಂಟ್ ನೋ ಮಗನೆ. ಅರ್ಜೆಂಟ್ನಾಗ ಬಟ್ಟೆ ಹೋಗಿನಿ. ಇವ್ರದ್ದು ಇದು ಐತೆ ಬ್ಲೂಟೂತ್, ಅದನ್ನು ಅಲ್ಲ ಬ್ಲೂಟೂತ್ ಅಲ್ಲ ಫ್ರೆಂಡ್ಸ್, ಬರ್ಡ್ಸ್ ಅದಾವ. ಇದು ಇವಾಗ ನಾನು ವಿಡಿಯೋ ಮಾಡ್ತಿದ್ದೇನೆ, ಈ ಫೋನಿಗೆ ಬರ್ಡ್ಸ್ ಬಂದಿದ್ವಲ್ಲ, ಆ ಬರ್ಡ್ಸು ಜಾಬಲ್ಲಿ ಇಟ್ಕೊಂಡಿದ್ದಾರೆ. ನಾನು ಔಷಧ ಹಂಗೆ ಎದ್ಬಿಟ್ಟಿನಿ. 2 ತಾಸು ನೆಂದಿದೆ ಬಟ್ಟೆ. ಆಮೇಲೆ ಒಗೆದ್ನಾಗ ಏನೋ ದಪ್ಪ ಐತಲ್ಲ ಅಂತ ನೋಡ್ತೀನಿ, ಅದು ಐತೆ ಫ್ರೆಂಡ್ಸ್. ಅದು ಬಿಸಿಲಿಗೆ ಇಟ್ಟು ಬಂದಿದ್ದೀನಿ. ಅಪ್ಪ ಬಂದು ನೋಡಲ್ಲಿ, ಅದನ್ನು ಬಿಸಿಲಿಗೆ ಇಟ್ಟು ಬಂದಿದ್ದೀನಿ. ತೋರಿಸ್ತಿದ್ದಾಳೆ ಹೆಂಗಾಗಿದೆ ಅಂತ. ಇವ್ನು ಅಳ್ತಿದ್ದಾನೆ. ಆಮೇಲೆ ಮತ್ತೆ ಕಾಣ್ತೀನಿ. ಮನೆಗೇನು ತರಕಾರಿ ಇದ್ದಿಲ್ಲಲ್ವ, ಹಾಗೆ ನಮ್ಮಂತೆ ಅಕ್ಕ ಹೋಗ್ತಿದ್ರು. ಅವ್ರ ಜೊತೆ ನಾನು ಹೋಗಿ ತರಕಾರಿ ತಗೊಂಬಂದೆ. ನೋಡಿ ಫ್ರೆಂಡ್ಸ್, ತರಕಾರಿ ತರಕ್ಕೆ ಹೋಯ್ದ್ವಲ್ಲ ಮೊನ್ನೆ ಆಯ್ತವಾರ, ಏನೋ ಊರಿಗೆ ಹೋಯ್ದ್ವಲ್ಲ, ಸಂತೆ ಮಾಡಿದ್ದಿಲ್ಲ ಇವರು. ಹಾಗಾಗಿ ಇವಾಗಿಲ್ಲ ನಮ್ಮನೆ ಬಗ್ಲಾಗೆ ಊರು ಅಯ್ಯವನ್ನು ಸಂತೆ ಹಾಕ್ತಾಳ. ಅದಕ್ಕೆ ತರಕಾರಿ ನಾನು ನಮ್ಮನೆ ತೆಗಿರೋ ಅಕ್ಕ ತಾಂಬರಕ್ಕೆ ಹೋಯ್ದ್ವಿ, ತಗೊಂಬಂದಿವಿ. ಏನು ತಗೊಂಬಂದಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟಿದೆ ಈ ಸಂತೆ. ಇಷ್ಟು 100 ರೂಪಾಯಿ ಸಂತೆ ನೋಡಿ ಫ್ರೆಂಡ್ಸ್. ಅದೇ ನಾವೇನಾದರೂ ವಾರದ ಸಂತೆ ಹೋದರೆ ಇನ್ನೂ ಎಷ್ಟು ಇವು ಬರ್ತಾವೆ, ತರಕಾರಿ ಬರ್ತವೆ ನೋಡಿ. ಇವು ನಾನು ಒಂದು 4 ತಗೊಂಬಂದಿದ್ದೀನಿ. ಅಂದರೆ ಸಾಂಬಾರನ್ನಾಗಲಿ, ಇಲ್ಲಿ ಬಿಸಿಬೇಳೆಭಾತು ಭಾಳ ದಿನ ಆಯ್ತು ಮಾಡಿಲ್ಲ. ನಮ್ಮ ಮನೇಲಿ ಕೂಡ ಕೇಳ್ತಿದ್ರು ಬಿಸಿಬೇಳೆಭಾತು ಮಾಡಂತ. ಹಂಗಾಗಿ ಇವಿಷ್ಟೇ ನೋಡಿ ಫ್ರೆಂಡ್, ಇವಿಷ್ಟೇ. ಮತ್ತು ಒಂದು ಸ್ವಲ್ಪ ಇವು ಅದಾವಷ್ಟೇ, 4 ಇದ್ದಾವೆ. ಇನ್ನು ಎಷ್ಟಿದ್ದಾವೆ, ಇಷ್ಟಕ್ಕೆ 15 ರೂಪಾಯಿ ಫ್ರೆಂಡ್ಸ್. ಇಷ್ಟೇ 15 ರೂಪಾಯಿ ಇವು. ಮತ್ತು ಇವು ಬದನೆಕಾಯಿ 20 ರೂಪಾಯಿ. ಬದನೆಕಾಯಿ ಇದಿಷ್ಟು 20 ರೂಪಾಯಿ ಆಯಿತಾ. ನೆಕ್ಸ್ಟ್ ಚಳಂಬ್ರೆಕಾಯಿ ಇವು 15 ರೂಪಾಯಿ. ಇವು ಎಷ್ಟು ಬಂದಿದ್ದು, ಇಷ್ಟು ಬಂದಿದ್ದು ಇಲ್ಲಿ ಕಾಣ್ತಿದೆ. ಇದರಲ್ಲಿ ಇಂಥ ಊಟ ಇದಾವೆ. ಮತ್ತು ಮೆಣಸಿನ್ಕಾಯಿ ಇವು 15 ರೂಪಾಯಿ. ಈರುಳ್ಳಿ 20 ರೂಪಾಯಿ ಅರ್ಧ kg. 200 ರೂಪಾಯಿ ಇದ್ದೀನಿ, 100 ರೂಪಾಯಿ ವಾಪಸ್ ಕೊಟ್ರೆ. ಇದು ಇಷ್ಟಿದೆ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ದೊಡ್ಡದು 10 ರೂಪಾಯಿ ತರ್ತೀನಿ ಸಂತೆ. ಆಮೇಲೆ ಇವು 1-2 ಇದೆ ಫ್ರೆಂಡ್. ಇವು 20 ರೂಪಾಯಿ. ಇಲ್ಲಿ ಇದು ಒಂದೈತೆ, ಇದು ಮುರಿದಿದೆ, ಹಿಂಗಿತ್ತು ಮುರಿದಿದೆ. ಇದು 20 ರೂಪಾಯಿ. ಇಷ್ಟಕ್ಕೆ 100 ರೂಪಾಯಿ. ಅಂದರೆ ಇಷ್ಟಾಗಿದೆ ನೋಡಿ ಫ್ರೆಂಡ್. ಇದೇ ಸಂತೆಗೇನೋ ನಾನು ಹೋದರೆ
ತರಕೇನೋ ಸಂತೆ ಹಾಕಿರ್ತಾವೆ, ಅವಾಗ ಹೋದ್ರೆ ಅಷ್ಟು ಕಡಿಮೆ ರೇಟ್ ಅಂದರೆ ಜಾಸ್ತಿನೇ ಬರ್ತವೆ ಇನ್ನು. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಟೊಮೆಟೊ ಇದ್ದು ಫ್ರೆಂಡ್ಸ್, ಹಾಗಾಗಿ ಟೊಮೆಟೊ ಇದ್ದು ಹಾಗಾಗಿ ನಾನು ಟೊಮೆಟೊ ತರಲಿಲ್ಲ. ಖಾಲಿ ಆದಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಬಂದೆ. ಇವೆಲ್ಲ ತೆಗ್ದಿರ್ತೀನಿ. ನೋಡಿ ಫ್ರೆಂಡ್ಸ್, ಪ್ರಿಯಾಂಶನ್ ಮಲಗಿಸಿದೆ. ಈಗ ಸಂಜೆ ಆಗಿದೆ, ಈಗ ಕಸ ಬಳಿಬೇಕು. ಮಲಗಿದಾನೆ ನೋಡಿ, ಮಲಗಿದಾನ ಅವನು. ಏನು ಸಾಷ್ಟೆ ಕಲ್ತ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಅವನು. ಇವಾಗ ನಾನು ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಕಸ ಬಳಿದು ಕಾಣ್ತೀನಿ. ಪ್ರಿಯಾಂಶ್ ಮಕ್ಕಂಬಿಟ್ಟಿದ್ದಾನೆ ಫ್ರೆಂಡ್ಸ್. ಮಕ್ಕಂಡ್ರೆ ಒಂದು ಚಿಂತೆ, ಎದ್ರೆ ಒಂದು ಚಿಂತೆ. ಮಕ್ಕಂಡ್ರೆ ಏನು ಕಾಟ ಕೊಡ್ತಾನ ಅನಿಸುತ್ತೆ, ಎದ್ರೆ ಏನೋ ಮನೆಗೆ ಒಂಥರ ಬೇಕು, ಸೈಲೆಂಟಾಗಿದೆ. ನಾನು ಇಷ್ಟೊತ್ತಿಗೆ ಮಕ್ಕಂತಿದ್ದಿಲ್ಲ, ಯಾಕೆ ಇವತ್ತು ಮಕ್ಕಂಡಿದ್ದಾನೆ. ಮಕ್ಕಂಡ್ಲಿ ಬಿಡಿ. ಅಡುಗೆ ಮಾಡಬೇಕು, ಅನ್ನ ಜಾಸ್ತಿ ಇದೆ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ವ, ಅದು ಉಪ್ಪಿಟ್ಟು ನಮ್ಮ ತಮ್ಮ ಬರ್ತಾನೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಅವನು ಬಂದಿಲ್ಲ, ಹಾಗೆ ಡ್ಯೂಟಿಗೆ ಹೋಗಿದ್ದಾನೆ. ಹಾಗಾಗಿ ನಾನು ಉಪ್ಪಿಟ್ಟು ತಿಂದಿದ್ದೆ ಬೆಳಗ್ಗೆ. ಮತ್ತು ಮಧ್ಯಾಹ್ನ ನಿಂಬೆಹಣ್ಣು ಹಾಕಿ ಉಪ್ಪಿಟ್ಟು ಮಾಡಿದ್ನ, ಸಕ್ಕತ್ತೆ ತಿಂದೆ ಮಧ್ಯಾಹ್ನ ಟೇಸ್ಟನ್ನ. ಹಾಗೆ ಸಾರು ಮಾಡಿದ್ನಲ್ವ, ಅದ್ರ ಅಕ್ಕಂತ ತಿಂದೆ. ಸೇಮ್ ಇಡ್ಲಿ ತಿನ್ನಂಗಿತ್ತು ಫ್ರೆಂಡ್ಸ್. ನೀವೇನಾದರೂ ಉಪ್ಪಿಟ್ಟು ಇಷ್ಟಪಟ್ಟಿಲ್ಲ ಅಂದರೆ ಮನೇಲಿ ಸಾರು ಮಾಡಿರ್ತೀರಲ್ವ, ಅದರಲ್ಲಿ ಉಪ್ಪಿಟ್ಟಲ್ಲಿ ಏನು ಸಾರು ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಅದೇ ತಿಂದೆ. ಮತ್ತು ಅನ್ನ ಬೆಳಗ್ಗೆ ಹೆಂಗೆ ಮಾಡಿದ್ದೆ, ನಾನಂತ ಅಸಲು ಅನ್ನನೇ ತಿಂದಿಲ್ಲ, ಬರೀ ಉಪ್ಪಿಟ್ಟು ತಿನ್ಕೊಂತಿದ್ದೀನಿ. ಹಾಗಾಗಿ ಅನ್ನ ಇದೆ, ನೋಡ್ಬೇಕು ನೆಂಚ್ಕೊಳಕ್ಕೆ ಏನೇನು ಮಾಡಬೇಕಾ ಕೇಳಬೇಕು ಪ್ರಿಯಾಂಕನವರಪ್ಪನ. ಸುಮ್ಮನೆ ಇದ್ದೀನಿ. ಪ್ರಿಯಾಂಕ್ ಮಕ್ಕಳ ಒಂಥರ ಸೈಲೆಂಟ್ ಇದೆ ಮನೆಯೆಲ್ಲ. ಸಾಮಾನು ಡಬ್ಬಕ್ಕೆ ಬೇಕು, ಬೆಳಿಗ್ಗೆ ತಿಕ್ಕಿದ್ದು ಡಬ್ಬಕ್ಕಂತೀನಿ. ಇನ್ನು ದೀಪ ಹಚ್ಬೇಕು ಫ್ರೆಂಡ್ಸ್, ಹೊರಗಡೆ ದೀಪ ಹಚ್ಚುತ್ತೀನಿ. ಹೆಂಗ್ ಮಾಡ್ತಾರ ನೋಡಿ, ಎರಡು ಕೋತಿಗಳೇ ಬಿದ್ದಿಲ್ಲ. ಮತ್ತೆ 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 ಬರ ಮತ್ತೆ 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 ಬರಲ್ಲ ಮತ್ತೆ ಅಲ್ಲಂದು ಬರಕ ಅಲ್ಲಂದ ಅಯ್ಯ ಹೆಂಗ ಒಡ್ಡಾಡ ಬರಕ್ಕೆ ಒಡ್ಡಾಡ ಸ್ಪಾಸ್ಟ್ ರನ್ ರನ್ ಪಪ್ಪಿ ಏನು ಕೊಡ ಪಪ್ಪಿ ಇಲ್ಲಿ ಇಲ್ಲಿ ಓಕೆ ಫ್ರೆಂಡ್ಸ್, ಈಗ ನೈಟ್ ಆಗಿದೆ. ನಮ್ಮ ತಮ್ಮನೂ ಕೂಡ ಬಂದಿದ್ದಾನೆ, ಅವನ ಕಡೆ ಆಡ್ತಿದ್ದಾನೆ. ನಾನೀಗ ವಡೆ ಹಾಕಕ್ಕೆ ಹೋಗ್ತೀನಿ, ಆಲೂಗಡ್ಡೆ ವಡೆ, ಹಾಗೆ ಹೀರೆಕಾಯಿ ಬಜ್ಜಿ ಹಾಕಕ್ಕೆ ಕುಂತೀನಿ. ಬನ್ನಿ ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಮತ್ತು ಇದು ಏನು ಹೀರೆಕಾಯಿ ತಂದಿದ್ನಲ್ವ, ಎಳೆ ಚೆನ್ನಾಗಿದ್ವು, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಂಗೆ ಮಾಡ್ತಿದ್ದಾನೆ ನೋಡಿ, ಬನ್ನಿ ಹೋಗೋಣ. ಮಾಡೋದು ಹೇಗೆ ಮಾಡೋಣ ತೋರಿಸ್ತೀನಿ ನೋಡಿ. ಆಲೂಗಡ್ಡೆ ಈ ಥರ ಕೊಯ್ದಿಟ್ಕೊಂಡಿದ್ದೀನಿ, ಮತ್ತು ಹೀರೆಕಾಯಿ ಎಳೆ ಸಣ್ಣವಿದ್ವಲ್ವ, ಈ ಸಣ್ಣದಾಗೆ ಬರೋದದು. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಹೀರೆಕಾಯಿ ಮತ್ತು ಆಲೂಗಡ್ಡೆ ಈ ಥರ ಈಗ ಇಟ್ಟು ಕಲಿಸ್ಕೊತೀನಿ ಬನ್ನಿ ನೋಡಿ. ಏನು ಆಲೂಗಡ್ಡೆ ವಡೆ ಮತ್ತು ಹೀರೆಕಾಯಿ ಬಜ್ಜಿ ಹಾಕೋಕ್ಕೆ, ಆಲೂಗಡ್ಡೆ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಹಾಕೋಕ್ಕೆ ಸೋಡಾ ಪುಡಿ, ಉಪ್ಪು, ಹಾಗೆ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ, ಅಂದರೆ ಸಣ್ಣ ಕಾಳು ಅಂತಾರಲ್ವ ಅದು ಹಾಕಿ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇದಕ್ಕೆ ನೀರು ಹಾಕ್ಕೊತೀನಿ, ನನಗೆ ಎಷ್ಟು ಬೇಕಷ್ಟು. ಯಾವುದಾದ್ರೂ ಬಜ್ಜಿ ಮಾಡಿ ಸೋಡಾ ಪುಡಿ ನೋಡಿ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಉಬ್ಬುತ್ತೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಜಾಸ್ತಿ ಹಾಕ್ಕೊಂಡ್ಬಿಡ್ತಾರೆ. ಬಟ್ ಅದು ತಿಂದರೆ ಒಬ್ಬೊಬ್ಬರಿಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗೋದು ಆಗುತ್ತೆ, ಹೊಟ್ಟೆ ನೋವು ಬರೋದು. ಹಾಗಾಗಿ ಸೋಡಾ ಪುಡಿ ಕಮ್ಮಿ ಯೂಸ್ ಮಾಡಿರಿ. ಈಗ ಚೆನ್ನಾಗಿ ಕಲಿಸ್ಕೊತೀನಿ ನೋಡಿ. ಒಂದು ಆಲೂಗಡ್ಡೆ ಬಜ್ಜಿ ಹಾಕ್ತಿದ್ದೀನಿ. ಹಾಗೆ ಒಂದೆರಡು ಹೀರೆಕಾಯಿ ಬಜ್ಜಿ ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಹೇಗೆ ಬರುತ್ತೆ ಇಲ್ಲ ಎಷ್ಟು ಸಣ್ಣ ಸಣ್ಣ 1 ರೂಪಾಯಿ ಬಿಲ್ಲೇ ಇರುತ್ತಲ್ವ ಆಗಿದೆ. ಅಂದರೆ ಎಳೆ ಹೀರೆಕಾಯಿ ತಗೊಂಬಂದಿದ್ದೆ ನಾನು ಪಲ್ಯ ಮಾಡೋಕ್ಕೆ, ನಾಳೆ ಮಾಡ್ತೀನಿ. ಫ್ರೆಶ್ ಇದ್ದಾವೆ. ನೋಡಿ ನನ್ನ ಮಗ ಅಳ್ತಿದ್ದಾನೆ. ನನ್ನ ತಮ್ಮ ಹೊರಗೆ ಎತ್ಕೊಂಡು ಕುಂತಿದ್ದಾನೆ ಅವನ್ನ.
ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ. ಹೀರೆಕಾಯಿ ಬಜ್ಜಿ ಹಾಕಿದ್ನೆಲ್ಲ ತೆಗೆದೆ. ಅವೆಲ್ಲ ಪ್ರಿಯಾನ್ಸ್ ಅಳ್ತಿದ್ದ, ಹಾಗಾಗಿ ಅವನ ಹತ್ರ ಹೋಗಿದ್ದೆ. ಬಂದ ತಕ್ಷಣ ಆಗಿದ್ದು ವಿಡಿಯೋ ಕ್ಲಿಕ್ ಮಾಡಿ ತೆಗೋಕ್ಕಾಗಲಿಲ್ಲ. ನೋಡಿ ಈ ರೀತಿ ಆಗಿದೆ ನೋಡಿ. ಏನಪ್ಪ ಬಾ ತಡಿಯಪ್ಪ ಮಾಡ್ತನು. ಓನಪ್ಪ ನೋಡಿ ಇಲ್ಲಿಗೆ ಬಂದಿದ್ದಾನೆ. ಅಲ್ಲ ಜಾಲ್ ಚೋಟ್ ತಗೊಂಡಿಲ್ಲ ಇಲ್ಲಿ ನೋಡಿ ಇಲ್ಲ ಫ್ರೆಂಡ್ಸ್. ಅಂದರೆ ಇದು ತಿರ್ಸೋಕ್ಕೆ ನನಗೆ ಒಂಥರ ಅಂಟ್ಕೊಂಡಂಗೆ ಆಗ್ತಿತ್ತು ಹಿಂಗೆ ಹಾಕೋಕ್ಕೆ. ಅದಕ್ಕೆ ನನಗೇನು ಈಸಿ ಅನಿಸಿತ್ತು. ನಾನು ಜಾಸ್ತಿ ಚಾಕ್ಲಿಂದ ಫ್ರೆಂಡ್ಸ್ ಏನಂತ ತೆಗೆಯೋದು, ರೊಟ್ಟಿ ತೆಗೆದ್ಬಿಟ್ಟು ಇದರಿಂದನೇ ನಾನು ಚೌಟ್ಲಿಂದ ತೆಗೆಯೋದು. ಏನಪ್ಪ ಮತ್ತೆ ಚಳ ತಗೊಂಡು ನೋಡಿ ಫ್ರೆಂಡ್. ಬೆಳಗ್ಗೆ ಬರ್ತೀನಂತಂದು ಹೇಳಿ ದಾಡಿ ಜಾಸ್ತಿ ಮಾಡಿದ್ದೆ. ಇವತ್ತು ತಗೊಂಡೇ ಇದೆ, ಅದಕ್ಕೆ ಕೇಳಕ್ಕೆ ಕುಂತೀನಿ ಅವನಿಗೆ ಬರ್ತೀಯಾ ಇಲ್ಲ ಬೆಳಿಗ್ಗೆ ಬಾಕ್ಸ್ ಚೆನ್ನಾಗಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಅವನು ಊಟಕ್ಕೆ ಹಾಕಬೇಕು. ಹೊಟ್ಟೆ ಹಸ್ಕೊಂಡು ಮಧ್ಯಾಹ್ನ ಬಾಕ್ಸ್ ತಗೊಂಡು ಹೋಗಿಲ್ಲ ಫ್ರೆಂಡ್ಸ್. ಅಡುಗೆ ಮಾಡಿದ್ದೀನಿ ಒಯ್ದಿಲ್ಲ, ಅದಕ್ಕೆ ಈಗ ಹೊಟ್ಟೆ ಹಸ್ತಿದೆ ಅಂತಿದ್ದಾನೆ. ಅನ್ನ ಸಾರಿದೆ ಎಷ್ಟೊಂದಿದೆ. ನಾನು ಬೆಳಿಗ್ಗೆ ಉಪ್ಪಿಟ್ಟಿತ್ತ ಬೆಳಿಗ್ಗೆ ತಿಂದಿನಿ, ಮಧ್ಯಾಹ್ನ ಅದೇ ಸಾರು ಹಾಕ್ಕೊಂಡು ತಿಂದಿನಿ. ಸಕ್ಕತ್ತಿತ್ತು ಗೊತ್ತಾ. ಎಲ್ಲರಿಗೂ ಉಪ್ಪಿಟ್ಟು ಅಂದರೆ ಹೇಟ್ ಮಾಡ್ತಾರೆ, ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ಫ್ರೆಂಡ್ಸ್. ಅದ್ರಾಗ ಅಂದರೆ ಸಾರು ಇರಬೇಕು. ಸುಡೋದಂದ್ರೆ ಹಂಗೆ ತಿಂತೀನಿ, ಸ್ವಲ್ಪ ಆರಿತ್ತಂದರೆ ಸ್ವಲ್ಪ ಸಾರು ಇರಬೇಕು. ಏನಪ್ಪ ಅಕ್ಕ ಕರಿತಾಳ? ಹೋಗಪ್ಪ ನೀನ. ಹೆಂಗಂತ ನೋಡಿ ನನ್ನ ಫ್ರೆಂಡ್ಸ್ ಅವಲೇ ಕರೀತಾರ ಅವನಿಗೆ. ಅದಕ್ಕೆ ಕೇಳ್ತಾನಮ್ಮ ಹೋಗ್ಲಾ ಅಂತ. ಅವನು ಒಳ್ಳೆ ಬಂದಂಗೆಲ್ಲ ಸ್ವಲ್ಪ ಬ್ಯಾಡ್ ಬಾಯ್ ಆಗ್ತದೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಆಟ ಬರ್ತಿದೆ ಅವನಿಗೆ. ಅವರಪ್ಪ ಅದಕ್ಕೆ ಅವನ ಬಗ್ಗೆ ಏನು ಹೇಳ್ಬೇಡ, ಕೊಂಡ್ಬಿಡ್ತಾರೆ ನಾನು. ಆ ಥರ ಏನಿಲ್ಲ, ಮುದ್ದು ಮಾಡಿದಷ್ಟು ಜಾಸ್ತಿ ಹಂಗೆ ಆಗೋದು. ಹಾಂ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ, ಕಮೆಂಟ್ ಮಾಡಿ ಏನು ಅನಿಸಿತ್ತು ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮಗೆ ಬಾಯಿ ಹೇಳೋಕ್ಕೆ ಕೂಡ ಆಗಲಿಲ್ಲ, ಯಾಕಂದರೆ ನಮ್ಮ ಅಮ್ಮವ್ರು ಫೋನ್ ಮಾಡಿದ್ರು. ನಮ್ಮ ಪ್ರಿಯಾಂಜಿ ಅಲ್ಲೇ ಮಾತಾಡೋಕೆ ಬ್ಯುಸಿ ಆಗಿದ್ದ, ಹಾಗಾಗಿ ಬಾಯಿ ಹೇಳೋಕ್ಕೆ ಕೂಡ ಆಗಲಿಲ್ಲ. ಮತ್ತು ನಾಳೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.